ನೀವಿಲ್ಲಿ ಕೆಲವು ಚಂದದ ಮನೆಗಳನ್ನು ನೋಡ್ತಾ ಇದ್ದೀರಿ. ಇದರಲ್ಲಿ ಒಂದೊಂದು ಮನೆಯ ಮೌಲ್ಯ 20 ಲಕ್ಷ ರೂಪಾಯಿ. ಹೌದು, ಈ ಮನೆಗಳನ್ನು ಅಶಕ್ತರಿಗೆ ಹಂಚಲಾಗಿದೆ. ಹಾಗಾದರೆ ಯಾರು ಈ ಮನೆ ಕೊಟ್ಟವರು ಎನ್ನುವುದನ್ನು ತಿಳಿಸ್ತೇವೆ. ಅದಕ್ಕಿಂತ ಮೊದಲು ಯಾವುದೇ ಬಂಗಲೆಗಿಂತ ಕಡಿಮೆ ಇಲ್ಲದ ಈ ಮನೆಗಳನ್ನು ನೋಡಿದವರ ಉದ್ಗಾರವನ್ನೊಮ್ಮೆ ನೀವು ಕೇಳಿ. ಎಷ್ಟು ಸುಸಜ್ಜಿತವಾದಂಥ 5 ಸ್ಟಾರ್ ಹೋಟ್ಲಿಗೆ ಬಂದಾಗೆ ಆಗ್ತದೆ. ಇವತ್ತು ಎಲ್ಲ ಫರ್ನಿಚರ್ ಕೂಡ ಇದೆ. ಮನೆಗೆ ಬರುವಂಥವರು ಬಟ್ಟೆ ಉಟ್ಕೊಂಡು ಬಂದರೆ ಆಯಿತು. ಇಲ್ಲಿ ಆ ರೀತಿಯ ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಿದ್ದಾರೆ. ಮನೆ ಕಟ್ಟಿ ಕೊಟ್ಟವಳು ಬಹಳಷ್ಟು ಮಂದಿ ನೋಡಿದ್ದೇನೆ, ಆದರೆ ವಿತ್ ಫರ್ನಿಶ್ಡ್ ಮನೆ ಕಟ್ಟಿ ಕೊಡೋದು ನಾನು ಮೊದಲ ಬಾರಿ ನೋಡೋದು. ಇಲ್ಲಿ ನೋಡುವಾಗ ಒಳಗಡೆ ಫ್ರಿಡ್ಜ್ ಕೊಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ, ಕಾಟ್ ಕೊಟ್ಟಿದ್ದಾರೆ, ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಸೋಫಾ ಸೆಟ್, ಫರ್ನಿಶ್ಡ್ ಹೌಸ್. ಇದು ನಿಜವಾಗಿ ಅವರು ಯಾರು ಮನೆ ಪಡೆದುಕೊಂಡಿದ್ದಾರೆ ಅವರು ಪುಣ್ಯವಂತ. ದೇ ಆರ್ ರಿಯಲಿ ಲಕ್ಕಿ ಟು ಗೆಟ್ ಸಚ್ ಎಮ್ಯುನಿಟೀಸ್. ನೀವು ನಿರೀಕ್ಷೆ ಮಾಡಿದ್ರೆ ಇಂಥದ್ದು ಇಲ್ಲ, ನಮ್ಮ ಮಕ್ಕಳು ಇಂಥ ಮನೆಯಲ್ಲಿ ಕುತ್ಕೊಳ್ಳಿಲ್ಲ. ಬಾರಿ ತುಂಬಾ ಆಸೆ ಕಾಣ್ತಿದ್ರು ಎಲ್ಲರೂ ಕುತ್ಕೊಳ್ಳುವಾಗ, ನಮ್ಗೊಂದು ಇಂಥ ಮನೆ ಯಾವಾಗ ಸಿಗ್ತದೆ ಅಂತ. ಅದಕ್ಕೆ ಅವರು ಪುಣ್ಯವಂತರು ನಮ್ಗೆ ಕೊಟ್ಟವರಿಗೆ. ಅವ್ರಿಗೆ ದೇವರು ಇದೇ ತರ ಎಲ್ಲ ಪಾಪದವರಿಗೆ ಇದೇ ತರ ಕೊಡ್ಲಿಕ್ಕೆ ದೇವರು ಒಳ್ಳೇದು ಮಾಡ್ಲಿ ಅವ್ರಿಗೆ. ಆ ಮನೆಯಲ್ಲಿ ಕೇವಲ ಸೀದಾ ಅವರು ಬಟ್ಟೆಯವರಿಗೆ ಬಂದು ಸಾಕು ಅವರು ಕುಟುಂಬ ನಡೆಸಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕ್ರಾಕರೀಸ್ನಿಂದ ಹಿಡಿದು ಫರ್ನಿಚರಿಂದ ಹಿಡಿದು ಅಪ್ಲಯನ್ಸಸ್ನಿಂದ ಹಿಡಿದು ಎಲ್ಲ ರೀತಿಯ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಅದು ಭಾರಿ ಸಂತೋಷ ಆಗ್ತಾ ಇದೆ. ನಿರ್ಮಾಣ ಅಂತ ಹೇಳಿದ್ರೆ ಸರ್ಕಾರ ಕೊಡ್ತಕ್ಕಂಥ ಆಶ್ರಯ, ಅಂಬೇಡ್ಕರ್ ಇಂದಿರಾ ಆವಾಸ್ ಮನೆಗಳಲ್ಲ, ಅದು ಸುಸಜ್ಜಿತವಾಗಿರ್ತಕ್ಕಂಥ ವಿದೇಶದಲ್ಲಿ ನಾವು ಕಾಣ್ತಕ್ಕಂಥ ರೀತಿಯಲ್ಲಿ, ಕಾಲೋನಿಯ ರೀತಿಯಲ್ಲಿ, ಅಂದ್ರೆ ಸರ್ಕಾರಿ ಅಧಿಕಾರಿಗಳ ಕಾಲೋನಿ ಇರ್ಬೋದು ಅಥವಾ ಒಂದು ಸರ್ಕಾರದ ಬಂಗಲೆಗಳು ಯಾವ ರೀತಿ ಇರ್ತದೆ ಆ ರೀತಿಯ ಒಂದು ಮನೆಗಳನ್ನ ನಿರ್ಮಾಣ ಮಾಡಿ ಬಡ ಕುಟುಂಬಗಳಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇದು ಈಗ ಈ ಮನೆ ಕೊಟ್ಟವರು ಯಾರು, ಇದರ ಹಿಂದಿನ ಪ್ರೇರಣಾ ಶಕ್ತಿ ಯಾರು ಎಂಬ ಕುತೂಹಲ ತಣಿಸುವ ಸಮಯ. ನಮ್ಮ ತಂದೆಯವರಾದಂತಹ ಮರ್ಹೂಮ್ ಆಜಿ KS ಸೈಯದ್ ಕರ್ನಿವೆ ಇವರ ಒಂದು ಕನಸಿನ ಯೋಜನೆ ಆಗಿತ್ತು ಇದು. ಬಡವರು, ನಿರ್ಗತಿಕರು, ಸೂರಿಲ್ಲದವರಿಗೆ ಸೂರು ಕೊಡುವಂತಹ ಒಂದು ಯೋಜನೆಯನ್ನು ನಮ್ಮ ತಂದೆಯವರು ಅವರು ಬದುಕಿರುವಾಗಲೇ ಮಾಡಿಕೊಂಡಿದ್ದರು. ಅವರು ಜೀವಿತವಿರುವಾಗಲೇ ಈ 2 ಎಕರೆ ಸ್ಥಳವನ್ನು ಅವರು ಖರೀದಿ ಮಾಡಿ ಈ ಬಡವರಿಗಾಗಿ ಮನೆ ನಿರ್ಮಾಣ ಮಾಡಿಕೊಡುವಂತ ಯೋಜನೆಯನ್ನು ರೂಪಿಸಿದರು. ಅವರು ಜೀವಂತ ಇರುವಾಗಲೇ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ರು. ಅದು ಅಲ್ಲದೆ ಎಷ್ಟೋ ಬಡವರ ಮನೆಯನ್ನು ರಿಪೇರಿ ಮಾಡಿ ಕೂಡ ಕೊಟ್ಟಿದ್ದರು. ಈ ಅವರ ಕನಸಿನ ಯೋಜನೆಯನ್ನು, ಅದೇ ಕಾರ್ಯವನ್ನು ಅವರ ಮಕ್ಕಳಾದ ನಾವು 6 ಜನ ಸೇರಿ ಇದನ್ನು ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ನಾವು 14 ಮನೆಯನ್ನು 1 ವರ್ಷದ ಹಿಂದೆ ಹಸ್ತಾಂತರ ಮಾಡಿದ್ದೇವೆ ಬಡವರಿಗಾಗಿ, ನಿರ್ಗತಿಕ, ಅದರಲ್ಲಿ ಹೆಚ್ಚಿನ ವಿಧೇಯರಿಗಾಗಿ, ಯಾರಿಗೆ ಮನೆ ಮಾಡುವಂತಹ ಒಂದು ಹಣಕಾಸಿನ ಸೌಲಭ್ಯ ಇಲ್ಲ ಅಂತವರಿಗಾಗಿ ನಾವು ಮಾಡಿಕೊಟ್ಟಿದ್ದೇವೆ. ಈಗ 13 ಮನೆಯನ್ನು ಇವತ್ತು ನಾವು ಹಸ್ತಾಂತರ ಮಾಡುತ್ತಾ ಇದ್ದೇವೆ. ಇನ್ನೂ ಕೂಡ ಒಂದು 25 ಮನೆ ಇದರಲ್ಲಿ ನಿರ್ಮಾಣ ಮಾಡುವ ಯೋಜನೆಯನ್ನು ಹಾಕಿದ್ದೇವೆ. ಅದರಲ್ಲಿ 10 ಮನೆಯನ್ನು ಇವತ್ತು ನಾವು ಶಿಲಾನ್ಯಾಸ ಮಾಡುತ್ತಾ ಇದ್ದೇವೆ. ತಮ್ಮ ತಂದೆಯವರಿಗೆ ಬಡವರಿಗೆ ಸೇವೆಯನ್ನು ಮಾಡುವುದೆಂದರೆ ಅವರಿಗೆ ತುಂಬಾ ಒಂದು ಸಂತೋಷ ಆಗ್ತಾ ಇತ್ತು. ತುಂಬಾ ಅವರು ಅದಕ್ಕಾಗಿ ಹಗಲಿರುಳು ಅವರು ಅದಕ್ಕಾಗಿ ಶ್ರಮ ಪಟ್ಟಿದ್ದರು. ಯಾರೇ ಒಂದು ಮೆಡಿಕಲ್ನ ಅವಶ್ಯಕತೆ ಇದ್ದರೆ, ಯಾರೇ ಒಂದು ರೋಗ ಬಂದರೆ ಅವರ ಮನೆಗೆ ಖುದ್ದು ಹೋಗಿ ಅವರನ್ನು ವಿಚಾರಿಸಿ ಅವರಿಗೆ ಆಸ್ಪತ್ರೆಯಲ್ಲಿ ಸೇರಿಸಿ ಅವರಿಗೆ ಬೇಕಾಗುವಂತಹ ಮೆಡಿಸಿನ್ ಅನ್ನು ಕೊಡಿಸಿ ಮಾಡುತ್ತಾ ಇದ್ರು. ಯಾರದಾದ್ರೂ ಮನೆ ರಿಪೇರಿ ಮಾಡುವುದು ಅವರನ್ನು ಖುದ್ದು ಅವರೇ ಕಾಂಟ್ರಾಕ್ಟ್ ಅನ್ನು ಕರೆಸಿ ಅವರೇ ನಿಲ್ಲಿಸಿ ಮಾಡಿಕೊಡ್ತಾ ಇದ್ದರು. ಅದೇ ಯೋಜನೆ ಅವರ ಆ ಸೇವೆ ಮಾಡುವುದನ್ನು ನಾವು ಕೂಡ ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ ಅವರ ಮಕ್ಕಳು. ಇದರಲ್ಲಿ ನಮಗೂ ಕೂಡ ತುಂಬಾ ಸಂತೃಪ್ತಿ ಇದೆ. ಸೈಯದ್ ಹಾಜಿಯರ್ ಅವರ ಒಂದು ಆತ್ಮಕ್ಕೆ ಶಾಂತಿ ತರುವಂಥ ಕೆಲಸ ಕಾರ್ಯವನ್ನು ಅವರ ಮಕ್ಕಳು ಇವತ್ತು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಸಮಸ್ತ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಮುಂದಕ್ಕೆ ಇನ್ನಷ್ಟು ಅವರಿಗೆ ಶಕ್ತಿ ಕೊಡಲಿ, ಭಗವಂತ ಶಕ್ತಿ ಕೊಡಲಿ. ಇನ್ನಷ್ಟು ಇಂಥ ಸಮಾಜಮುಖಿಯಾದಂಥ ಕಾರ್ಯಕ್ರಮ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಮನೆ ಕಟ್ಟೋದು ಅಂತ ಹೇಳಿದರೆ ಅದು ನಮ್ಮ ಜೀವನದಲ್ಲಿ ಒಂದು ಮಹತ್ವವಾದಂಥ ಅಂಶ. ಅದನ್ನು ಇವತ್ತು ಒದಗಿಸಿಕೊಡುವಂಥ ಕೆಲಸ ಕಾರ್ಯ ಮಾಡುವಂಥದ್ದು, ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಸಾವಿರಾರು ಮಂದಿ ಇವತ್ತು ಮನೆ ನಿವೇಶನಕ್ಕೋಸ್ಕರ, ಮನೆಗೋಸ್ಕರ ಕಾಯ್ತಾ ಇರ್ತಾರೆ. ಆದರೆ ಇವತ್ತು ಪ್ರತಿ ವರ್ಷ ಕೂಡ ಸಾಧಾರಣ 38 ಮನೆ, ಅದು ಕೂಡ ಎಕ್ಸ್ಪರ್ಟೈಸ್ ಗ್ರೂಪ್ನ ಸಯೀದ್ ಸಾಹೇಬ್ರವರ ಮಕ್ಕಳು ಇವತ್ತೊಂದು ದೊಡ್ಡ ಕೆಲಸವನ್ನು ಸಮಾಜಕ್ಕೆ ಮಾಡಿದ್ದಾರೆ.
ಮನೆ ಕಟ್ಟಿಕೊಡುವುದು ಅನ್ನಂತ ಹೇಳಿದ್ರೆ ಅದೊಂದು ಸಣ್ಣ ಕೆಲಸ ಅಲ್ಲ. ಅದು ಕೂಡ ಮನೆ ನಾವು ಸರ್ಕಾರದಿಂದ ಕೂಡ ಕಟ್ಟಿಕೊಡ್ತೇವೆ. ಇವತ್ತೊಂದು ಸುಸಜ್ಜಿತವಾದ ಮನೆ, ಒಂದು 20 ಲಕ್ಷ ರೂಪಾಯಿ ಮನೆ, ಒಂದು ಮನೆಗೆ ಖರ್ಚು ಮಾಡಿ ಅಷ್ಟೊಂದು ತನ್ನ ಸ್ವಂತ ಸಂಪಾದನೆಯಲ್ಲಿ ಬಡವರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಬಹುಶಃ ದೇವರಿಗೆ ಅತ್ಯಂತ ಪ್ರಿಯವಾದ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಅವರ ಒಂದು ಸರಳತೆ, ಅವರ ಒಂದು ಸೌಜನ್ಯ ನಮಗೆಲ್ಲರಿಗೂ ನಾವು ಅನುಕರಣೀಯ ಮತ್ತು ಅವರು ಆದರ್ಶಪ್ರಾಯರಾಗಿ ಈ ಸಮಾಜದಲ್ಲಿ ತನ್ನ ಹುಟ್ಟೂರಿಗೆ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು. ಇವತ್ತು ಇಸ್ಲಾಂ ನಮಗೆ ಕಲಿಸ್ತಕ್ಕಂಥದ್ದು ಇನ್ನ ಆದಾಯದ ಒಂದು ಭಾಗವನ್ನು ಬಡವರಿಗೆ ಸೇವೆಯನ್ನು ಮಾಡಬೇಕು ಎಂಬುದಾಗಿದೆ. ಇವರು ಅದಕ್ಕೂ ಒಂದು ಪಾಲು ಮುಂದೆ ಹೋಗಿ ತನ್ನ ಆದಾಯದ ಒಂದು ಪಾಲು ಮಾತ್ರವಲ್ಲ, ಅದಕ್ಕಿಂತಲೂ ಹೆಚ್ಚು ಅನುದಾನವನ್ನು ಬಡವರಿಗೆ ಖರ್ಚು ಮಾಡ್ತಕ್ಕಂಥದ್ದು, ಬಡವರ ಸೇವೆಗೆ ನಿಂತಿರ್ತಕ್ಕಂಥದ್ದು ಕೂಡ ಮುಂದೆ ಬರಲಿಕ್ಕೆ. ಯಾರಾದರೂ ಮನೆ ಕಟ್ಟಿಕೊಟ್ರೆ ಮನೆಯೊಂದು ಕಟ್ಟಿಕೊಡ್ತಾರೆ, ಅದಕ್ಕೇನು ಬೇಕು ಅದನ್ನು ಮಾಡಲಿಕ್ಕೆ ಹೋಗುದು. ಎಲ್ಲ ವಿದ್ಯುತ್ ಸಿಲಿಂಡರ್ಗಳನ್ನು ಕೂಡ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಶೇಖ್ ಸಾಹೇಬ್ರ ಅವರ ಸಹೋದರರ ಒಂದು ಸೇವೆ ಏನಿದೆ, ಇದು ಬಹಳ ಒಂದು ದೊಡ್ಡ ಶ್ಲಾಘನೀಯವಾಗಿರ್ತಕ್ಕಂಥ ಸೇವೆ. ನೀವು ಜಸ್ಟ್ ನೋಡಿ ಮನೆ ಯಾವ ರೀತಿಯಲ್ಲಿ ಅವರು ಕಟ್ಟಿದ್ದಾರೆ. 2 ಬೆಡ್ರೂಮ್ ಇದು ಸುಂದರ ಮನೆ ವಿತ್ ಫರ್ನಿಶ್ಡ್. ಯಾರು ಕೊಡ್ತಾರೆ ಈಗಿನ ಕಾಲದಲ್ಲಿ? ಯಾರಲ್ಲೂ ಎಷ್ಟೋ ಹಣ ಇದ್ದರೂ, ಎಷ್ಟೋ ಅವರು ಶ್ರೀಮಂತರಿದ್ದರು, ಇಂಥ ಒಂದು ಕೆಲಸಗಳನ್ನು ಮಾಡುವವರು ಅತಿ ವಿರಳ. ಏನು ಅವರಿಗೆ ಇವತ್ತು ಅವರವರ ಧರ್ಮದಲ್ಲಿ ಕಲಿಸಿದ್ದಾರೆ ಅದನ್ನು ಅವರು ಪಾಲಿಸ್ತಾ ಇದ್ದಾರೆ. ಅತಿ ವಿರಳ ವ್ಯಕ್ತಿಗಳಲ್ಲಿ ಒಬ್ಬರು KS ಶಹೀದ್ ಅವರು. ನಾನು ಅವರಿಗೆ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರ ಕುಟುಂಬದವರಿಗೆ ಭಾಳಷ್ಟು ಉತ್ತಮ ಕಾರ್ಯವನ್ನು ಈ ಒಂದು ಗ್ರಾಮೀಣ ಭಾಗ ಕರ್ನೀರೆ. ಭಾರಿ ಸಂತೋಷ ಆಗ್ತಾ ಇದೆ. ನಿಜವಾಗಲೂ ನಮ್ಮ ರಾಜಕಾರಣದ 45 ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದು ಸರ್ಕಾರದಿಂದ ಮನೆಗಳು ಕೊಡ್ತೀವಿ, ಕೆಲವು ಉದ್ಯಮಿಗಳು ಸಂಸ್ಥೆಗಳೂ ಸಹ ಬಡ ಜನಗಳಿಗೆ ಮನೆಗಳು ಮಾಡಿ ವಿತರಣೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಬಟ್ ವಿಶೇಷವಾಗಿ ಇಂಥ ಒಂದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಮನೆಗಳು, ನಾವು ಒಂದೊಂದು ಮನೆಗೆ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಿಂದ ಬಡ್ಜೆಟ್ಟಿಂದ, ಅದು ಒಂದು ಊರಲ್ಲಿ ಬಡ ಜನಗಳಿಗೆ ಹುಡುಕಿ, ಅದರಲ್ಲೂ ಪ್ರತ್ಯೇಕವಾಗಿ ವಿಡೋಸು ಮತ್ತು ಅಂಗವಿಕಲರು, ಭಾರಿ ಬಡತನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅಂಥವ್ರನ್ನ ಹುಡುಕಿಸಿ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಅದು ಒಂದು ಅವರು ಮಾಡಿರ್ತಕ್ಕಂಥ ದೊಡ್ಡ ಕಾರ್ಯ ಅಂತ ಹೇಳಿ ನಾನು ನಂಬಿದ್ದೇನೆ. ಇದು ಕೇವಲ ಇಲ್ಲೇ ನಿಲ್ಲಬಾರ್ದು, ಕೇವಲ ಕೆಳಗರಲ್ಲಿ ಮಾತ್ರ ಇರಬಾರ್ದು, ಎಲ್ಲ ಕಡೆನೂ ಈ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಕೂಡ ಅವರಿಗೆ ವಿನಂತಿಸ್ಕೊಂಡು ಮುಂದೆ ಅದೇ ರೀತಿ ಅವ್ರು ಮಾಡ್ತಾರೆ ಅಂತೇಳಿ ನಾವು ನಂಬಿದ್ದೇವೆ. ನಿಮ್ಮ ನಿರೀಕ್ಷೆ ಹೇಗಿತ್ತು? ಮನೆ ಹೇಗಿರ್ತದಂತ? ನಮಗೆ ಫಸ್ಟ್ ನೋಡಲಿಕ್ಕೆ ಕಲಿಸಿದ್ರು, ಆಗ ನೋಡಿ ಆದ ಮೇಲೆ ನಮ್ಮ ಮಕ್ಕಳು ಅದೇ ಇದು ಮಾಡ್ತಾ ಇದ್ರು ಖುಷಿಯಿಂದ. ನೀವು ಇದಕ್ಕಿಂತ ಮೊದಲು ಎಲ್ಲಿದ್ರಿ? ಮಣಿಪುರದಲ್ಲಿ ಒಂದು ಹಳೆ ಮನೆ ಉಂಟು. ಹೌದು, ಯಜಮಾನರಿಗೆ ಕಾಲೆಲ್ಲ ಎಕ್ಸಿಡೆಂಟಾಗಿ ಮನೆಯಲ್ಲಿ 8 ವರ್ಷದಲ್ಲಿ ಇದ್ದರು. ಈಗ ಜಮಾತಿನವರು ಆಪರೇಷನ್ ಮಾಡಿದ್ದಾರೆ, ಆದರೆ ನಡೀಲಿಕ್ಕೆ ಇದು ಆಗೋದಿಲ್ಲ, ವಾಕರಿಂದನೇ ಹೋಗ್ತಾರೆ. ಕರ್ನೀರ ಫ್ಯಾಮಿಲಿಯವರು ನಮಗೆ ಮನೆ ಮತ್ತು ಫರ್ನಿಚರ್ ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ತುಂಬ ಖುಷಿಯಾಗಿದೆ. ಅವರಿಗೆ ನಾವು 5 ಹೊತ್ತು ನಮಾಜಲ್ಲಿ ಯಾವಾಗಲೂ ದುವಾ ಮಾಡುತ್ತೇವೆ. ಇನ್ನೂ ಕೂಡ ಬೇರೆಯವರಿಗೆ ನಮ್ಮ ಥರ ಬೇರೆ ಬಡ ಜನರೇ ಹೀಗೆ ಮನೆ ಮಾಡಲಿ ಪ್ರೇ ಮಾಡ್ತೇವೆ. ಥ್ಯಾಂಕ್ ಯು. ಮನೆ ನಾವು ಅಂದರೆ ಬಡವರಲ್ಲ, 2 ಹೆಣ್ಮಕ್ಳು ನನಗೆ, ಗಂಡು ಮಕ್ಕಳಿಲ್ಲ. ಗಂಡನಿಗೆ ಎಷ್ಟು ದುಡಿಲಿಕ್ಕೆ ಅವ್ರು ರಿಸ್ಕ್ ನಾವು, ಹಾಗಾಗಿ ಮನೆ ಒಂದು ಬೇಕಿತ್ತು ನಮಗೆ. ಬಡವರಲ್ವ. ಮನೆ ಸಿಕ್ಕಿದ್ದು ಊರಿನವರೆಲ್ಲ ಹೇಳಿದರು, ಗಂಡನಿಗೆಲ್ಲ ದುಡಿಲಿಕ್ಕೆ ಆಗೋದಿಲ್ಲ, ರಿಸ್ಕ್ ಪ್ರಾಬ್ಲಮ್, 2 ಹೆಣ್ಣು ಮಕ್ಕಳು ಕಷ್ಟದಲ್ಲಿದ್ದಾರೆ, ಕೊಡಿ ಅಂತ. ತುಂಬ ಖುಷಿ ಆಯ್ತು ನಮಗೆ, ಮನೆ ಸಿಕ್ಕಿ ತುಂಬ ಖುಷಿ ಆಯಿತು. ತುಂಬ ತುಂಬ ಖುಷಿ ಆಯಿತು, ಹೇಳಲಿಕ್ಕಿಲ್ಲ, ಅಷ್ಟು ಖುಷಿಯಾಗಿದೆ ನಮಗೆ. ಎಷ್ಟು ಹೇಳ್ಬೇಕಂತ ಗೊತ್ತಾಗ ತುಂಬ ಖುಷಿ ಆಯಿತು. ಮನೆಯವರಿಗೆ ಅವರಿಗೆ ಅವರ ತಂದೆ ತಾಯಿಗೆ ಆ ಲೋಕದಲ್ಲಿ ತುಂಬ ಮಾಡಿ ಸ್ವರ್ಗದಲ್ಲಿ ಸಿಕ್ಕಿ ಒಳ್ಳೆ ಸಿಕ್ಕಿ ಅಂತ. ಅವ್ರ ತಂದೆ ತಾಯಿ ಇಲ್ಲ, ಅವ್ರಿಗೆ ಇನ್ನೂ ದೇವರು ಒಳ್ಳೇದು ಮಾಡಲಿ, ಮನೆ ಕೊಟ್ಟವರಿಗೆ ಮಕ್ಕಳಿಗೆ. ದೇಶ ಸೇವೆ ಎಂದು ಹೇಳುವುದಾದರೆ ಇದು ನಿಜವಾದ ದೇಶ ಸೇವೆ. ಅಂದರೆ ನಮ್ಮ ಸಮಾಜದ ಕಟ್ಟ ಕಡೆಯ ಅಂದರೆ ಬಡವರಿಗೆ ಅವರಿಗೊಂದು ಸೂರು ಕೊಡುವಂಥ ಒಂದು ಕಾರ್ಯಕ್ರಮ. ಅದು ನಮಗೆಲ್ಲರಿಗೂ ತುಂಬ ಹೆಮ್ಮೆ ಆಗ್ತಿದೆ. ಈ ಸಹೋದರರು ಇವರು ಅನುಕರಣೀಯರು. ಅಂದರೆ ಎಲ್ರಿಗೂ ಶ್ರೀಮಂತಿಗೆ ದೇವರು ಎಷ್ಟೋ ಜನಕ್ಕೆ ಕೊಡ್ತಾರೆ, ಆದರೆ
ಅದನ್ನು ಸಮಾಜಕ್ಕೆ ಬಡವರಿಗೆ ಹಂಚುವಂಥ ಒಂದು ಆ ದೊಡ್ಡ ಮನಸ್ಸಿದೆಯಲ್ಲ ಅದು ಎಲ್ರಿಗೂ ಇರುವುದಿಲ್ಲ. ನಮ್ಮ ಶೇಖ್ ಬಾಯಿ ಮತ್ತು ಅವರ ಸಹೋದರರು ಮನೆ ಅಂದರೆ ಮನೆ ಒಂದು ಸಣ್ಣ ಮಟ್ಟಿನ ಬಂಗ್ಲೆ ಅಂತಲೇ ಹೇಳಬೇಕು. ಅಂದರೆ ಒಳ್ಳೆ ರಾಯಲ್ ಕಮಿಷನ್, ನಾನು ಇದನ್ನು ರಾಯಲ್ ಕಮಿಷನ್ ಅಂತ, ಅಂದರೆ ನಮ್ಮ ಸೌದಿ ಅರೇಬಿಯಾದಲ್ಲಿ ರಾಯಲ್ ಕಮಿಷನ್ ಅಂತ ಒಂದು ಏರಿಯಾ ಇದೆ. ಹಾಗೆ ನಮ್ಮ ಕರ್ನಿರೆಯಲ್ಲಿ ಇದು ರಾಯಲ್ ಕಮಿಷನ್. ಶ್ರೀಮಂತಿಕೆಯಲ್ಲಿ ಜೀವನ ಮಾಡುವವರು ಹೇಗೆ ಅವರ ಮನೆಯನ್ನು ಇದು ಮಾಡ್ತಾರೋ ಆ ರೀತಿಯಲ್ಲಿ ಸುಸಜ್ಜಿತವಾಗಿ ಎಲ್ಲ ಸಲಕರಣೆಗಳನ್ನು ಕೊಟ್ಟು ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಪೀಠೋಪಕರಣಗಳು ಇರ್ಬೋದು, ಎಲ್ಲವನ್ನು ಜೋಡಿಸಿ ಅವರಿಗೆ ದಾನ ಮಾಡುವಂಥ ಒಂದು ಕಾರ್ಯಕ್ರಮ. ಇದು ನಿಜವಾಗಿಯೂ ಎಲ್ರಿಗೂ ಒಂದು ಪ್ರೇರಣೆ. ये घर देख के बहुत ज़्यादा खुशी हो गई. फिर ये घर देने वाले को तो हम लोग कौन सी तकलीफ़ में सिर्फ वो हम लोग ही जानते. उन्होंने हमें ये घर देकर मतलब एक बहुत बड़ा हमारे ऊपर बहुत बड़ा सहारा दिए. क्योंकि किराए का घर बोले तो हमको अभी भरने का बिल्कुल भी मुश्किल ही हो रहा है. हम जल्दी से एक 500 का भी हम लोग खर्चा करने का हमारे मुश्किल होता है. 5000 किराया हम लोग को देने हो रहा नहीं. उन्होंने हमारे को बहुत बोले तो बहुत बड़ी मदद की. ये घर बोले तो हमारे को बहुत बड़ी मदद हो गई. एक ज़िंदगी का एक बहुत बड़ा सहारा हो गया. बोले तो सब था भी तो गया हो, पर अभी नहीं है, क्या अभी नहीं है. तो देख कर ऐसा ही खुशी हुआ है. वो बोले ना एक तरफ से गया था हमारा सब, पर वापस आया ऐसा उनके ज़रिए से जिन्होंने दिया है. ಮನೆ ನೋಡಿದಾಗ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಖುಷಿ ಆಯಿತು. ನಿರೀಕ್ಷೆ ಇರಲಿಲ್ಲ, ಆದರೂ ಸಿಕ್ತು. ಏನು ಮನೆ ಕಟ್ಟಿಕೊಟ್ಟವ್ರಿಗೆ ಏನು ಹೇಳ್ತೀರಿ ನೀವು? ಟ್ಯಾಂಕ್ಸ್ ಹೇಳ್ತೀವಿ, ತುಂಬ ಟ್ಯಾಂಕ್ಸ್. ಮಗಳಿಗೆ ಮನೆ ಇರಲಿಲ್ಲ, ಅವ್ರು ತೀರ್ಥಲ್ಲಿ, ಅವ್ರ ಗಂಡ ತೀರೋಗಿ 2 ವರ್ಷ ಆಯಿತು, ಅವರಿಗೆ ಮನೆ ಇಲ್ಲ. ನಾನು ನಮಗೆ ಉಪಕಾರ ಮಾಡಿದವರಿಗೆ ಎಲ್ಲರೂ ದೇವರು ಒಳ್ಳೆಯದು ಮಾಡಲಿ. ಮನೆ ನೋಡಿ ತುಂಬ ಖುಷಿ ಆಯಿತು. ತುಂಬ ಖುಷಿ. ಮನೆ ಕೊಟ್ಟವರಿಗೆ ಏನು ಹೇಳ್ತೀರಿ ನೀವು? ನಮ್ಮ ಕಡೆಯಿಂದ ತುಂಬ ಅವರಿಗೆ ಧನ್ಯವಾದಗಳು. ಅವರು ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು. ನಮ್ಮಂಥ ತುಂಬ ಬಡವರಿಗೆ ಅವರಿಂದ ಹೆಲ್ಪ್ ಆಗಬೇಕು. ಮನೆ ನೋಡುವಾಗ ಹೇಗೆ ಅನಿಸ್ತದೆ? ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಅವ್ರಿಗೆ ಏನು ಹೇಳ್ತೀರಿ ಮನೆ ಕಟ್ಟೋರಿಗೆ? ನಾವು ಅವರಿಗೆ ಅಭಾರಿಯಾಗಿದ್ದೆ, ಜೀವನ ಪೂರ್ತಿ ನಾವು ಅವರಿಗೆ ಅಭಾರಿಯಾಗಿದ್ದೆ ಸರ್. ನಮ್ಮ ಜೀವ ಇರುವ ತನಕ ನಾವು ನೆನೆಸ್ತಾ ಇದ್ದೇವೆ. ಇದು ಒಟ್ಟು 55 ಮನೆಗಳನ್ನು ಕಟ್ಟಿಕೊಡುವ ಯೋಜನೆ. ಈಗಾಗಲೇ 27 ಮನೆಗಳನ್ನು ಹಂಚಲಾಗಿದೆ. ಹಲವು ಗಣ್ಯರ ಉಪಸ್ಥಿತಿಯಲ್ಲಿ 10 ಮನೆಗಳಿಗೆ ಶಿಲಾನ್ಯಾಸವನ್ನ ಮಾಡಲಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.